Hello students, welcome to Patarkal English Academy, Manishankar English Academy. ಇವತ್ತು ಈ PUC ಫಸ್ಟ್ ಇಯರ್ ಒಂದು ಡೈಲಾಗ್ ರೈಟಿಂಗ್ ಒಂದು ಕ್ವಶನನ್ನು ನಿಮಗೆ ಬಿಡಿಸ್ಕೊಡ್ತೀರಿ. ಆ ಡೈಲಾಗ್ ರೈಟಿಂಗ್ ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರುವಂತೆ ಏನು ಮಾಹಿತಿ ಇದೆ ನೋಡೋಣ ಬನ್ನಿ. ಡೈಲಾಗ್ ರೈಟಿಂಗ್ ಕ್ವಶನ್ ನಂಬರ್ 36 is a 4-mark question with 3 choices. Okay. Learners need to attend one of the choices. Okay, sir. The first choice is writing dialogue between two individuals in a given situation. ಅಂದರೆ ಒಂದು ಸಿಚುವೇಶನ್ ಕೊಡ್ತಾರೆ, ಅಲ್ಲಿ ಇಬ್ಬರು ವ್ಯಕ್ತಿಗಳು ಇರ್ತಾರೆ. ಆ ಸಿಚುವೇಶನ್ ನೋಡಿಕೊಂಡು ನಾವೇ ಡೈಲಾಗ್ ಕ್ರಿಯೇಷನ್ ಮಾಡ್ಬೇಕು. ಪೂರ 3 ಕ್ವಶನ್ಸ್ ಇರ್ತಾವ್ರಿ, 3ಆಗ 1 ಬರಿಬೇಕಾಗ್ತದೆ. ನೀವು ಇಲ್ಲೇ ಐತೆ ನೋಡ್ರಿ, 4 ಕ್ವಶನ್ಸ್ ವಿತ್ 3 ಚಾಯ್ಸಸ್ ಅಂತೇಳಿ. 1ನೇ ಚಾಯ್ಸ್ ಏನಿರ್ತದೆ, ಒಂದು ಸಿಚುವೇಶನ್ ಕೊಡ್ತಾರ, ಆ ಸಿಚುವೇಶನ್ದಲ್ಲಿ ನೋಡ್ಕೋಬೇಕು ನಾವು ಏನು ಸಿಚುವೇಶನ್ ಅಂತೇಳಿ. ಇಬ್ಬರು ಫ್ರೆಂಡ್ಸ್ ಕೊಟ್ಟು ಇಬ್ಬರು ಇರ್ತಾರ, ವ್ಯಕ್ತಿಗಳು ಇಂಡಿವಿಜುವಲ್ಸ್ ಇರ್ತಾರ. ಆ ಇಬ್ಬರು ವ್ಯಕ್ತಿಗಳನ್ನ ನಾವು ಮಾತಾಡ್ಲಿಕ್ಕೆ ಹಚ್ಚಬೇಕು, ನಾವು ಅದರ ಡೈಲಾಗ್ ಬರಿಬೇಕು. ಇದು 1 ಇರ್ತದೆ. 36A ಅಂತಾರೆ, ಇದಕ್ಕೆ ABC ಅಂತ ಕೊಡ್ತಾರೆ. The second choice is an incomplete dialogue. ಇದು ಈಜಿ ಇರ್ತದೆ ನೋಡ್ರಿ, ಬಿಟ್ವೀನ್ 2 individuals in a given situation. ಅಂದ್ರೆ ಒಂದು ಇನ್ಕಂಪ್ಲೀಟ್ ಡೈಲಾಗ್ ಕೊಟ್ಟಿರ್ತಾರೆ, ಒಂದಿಷ್ಟು ಕೊಟ್ಟಿರ್ತಾರೆ, ಒಂದಿಷ್ಟು ನಾವು ಬ್ಲ್ಯಾಂಕ್ ಇಟ್ಟಿರ್ತಾರೆ, ನಾವು ಬರಿಬೇಕಲ್ಲಿ. The learners are expected to complete the dialogue with appropriate expressions. ಎಕ್ಸ್ಪ್ರೆಷನ್ಸ್ ಅಂದ್ರೆ ಏನ್ರಿ, ನೋಡ್ಕೋಬೇಕು ಸಿಚುವೇಶನ್ ನೋಡ್ಕೊಂಡು ಅದು ಏನೈತಿ ಸಿಚುವೇಶನ್ ಅಂದ್ರೆ ಏನು, ಅಲ್ಲೇ ಬ್ಲ್ಯಾಂಕ್ ನೋಡಿದ್ರೆ, ಕೊಟ್ಟದ್ದು ನೋಡಿದ್ರೆ ಬ್ಲ್ಯಾಂಕ್ನಾಗ ಏನು ತುಂಬಬೇಕಂತ ಗೊತ್ತಾಗ್ತದೆ. ಅಂದರೆ ಏನು, ಫಾರ್ ಈಚ್ ಬ್ಲ್ಯಾಂಕ್ ಎ ಕ್ಲೂ ಈಸ್ ಗಿವನ್ ಇನ್ ದ ಬ್ರ್ಯಾಕೆಟ್. ಮುಂದೊಂದು ಬ್ಲ್ಯಾಂಕ್ ಆದಮೇಲೆ ಮುಂದೆ ಬ್ಲ್ಯಾಂಕಿನ ಮುಂದೊಂದು ಬ್ರ್ಯಾಕೆಟ್ ನೋಡಿ ಕ್ಲೂ ಕೊಟ್ಟಿರ್ತಾರೆ. ಆ ಕ್ಲೂವನ್ನು ನೋಡಿದ್ರೆ ನಿಮ್ಗೆ ಆ ಬ್ಲ್ಯಾಂಕ್ನಾಗ ಏನು ತುಂಬಬೇಕು ಅಂತ ಗೊತ್ತಾಗ್ತೈತಿ. ಹಾಗಾದ್ರೆ ತುಂಬಿ ಅದನ್ನು PUC ಸೆಕೆಂಡ್ ಇಯರ್ದೊಂದು ಬಿಟ್ಟು ನೋಡ್ರಿ, ಇಲ್ಲ ನಿಮಗೂ ಹೇಳ್ತಾನೆ ತಗೋಬೇಕು. ಮಾಡ್ರಿ, ಇದು 36B ಇರ್ತದೆ. ಇನ್ನು ಥರ್ಡ್ ಚಾಯ್ಸ್ ಈಸ್ ಅ ಸೆಟ್ ಆಫ್ 4 ಡೈಲಾಗ್ಸ್. ಅಂದರೆ 2 ಇಂಡಿವಿಜುವಲ್ಸ್ ಎರಡೆರಡು ಮಾತುಗಳನ್ನು ಮಾತಾಡ್ತಿರ್ತಾರೆ. ಟೀಚರ್ ಸೈಡ್, ಸ್ಟೂಡೆಂಟ್ ಸೈಡ್, ಟೀಚರ್ ಸೈಡ್, ಸ್ಟೂಡೆಂಟ್ ಸೈಡ್ ಅಂತ ಇರ್ತಾವ್ರಿ. ಬಟ್ ಇವು ಸೀರಿಯಲ್ ಇರೋದಿಲ್ಲ, ಕ್ರೊನಾಲಜಿಕಲ್ ಅಂತಂದ್ರೆ ಸೀಕ್ವೆನ್ಸಿಯಲ್ ಆರ್ಡರ್ನಾಗ ಇರೋದಿಲ್ಲ, ಜಂಬಲ್ಡ್ ಆಗಿರ್ತಾವ್ರಿ. ಹೆಂಗೆ ಬೇಕು ಹಂಗೆ ಹಾಕಿರ್ತಾವೆ, ಜಂಬಲ್ಡ್ ವರ್ಡ್ಸ್ ಇರ್ತಾವೆ, ಹಂಗಂದ್ರೆ ಜಂಬಲ್ಡ್ ಡೈಲಾಗ್, ಜಂಬಲ್ಡ್ ಸ್ಟೇಟ್ಮೆಂಟ್ ಇರ್ತಾವ್ರಿ. ನಾವು ಅದನ್ನ 4 ನೋಡ್ಕೋಬೇಕು. ಇದು ಒಂದು ರೀತಿ ಈಜಿನೇ, ಇದು ಏನು ಅದನ್ನ ನೋಡಿದ್ಮೇಲೆ ಗೊತ್ತಾಗ್ತದೆ ಮೊದಲು ಯಾವ್ರು ಅಂದಿರ್ತಾರ, ಏನು ಅಂದಿರ್ತಾರ ಅಂತ ತೆಗೆದು ಮೊದಲು ಬರಿಬೇಕ್ರಿ. ನೆಕ್ಸ್ಟ್ ಯಾವ್ದು ಬರ್ತೈತೆ ಅದನ್ನ ನೋಡಿ ಆರಿಸಿ ನೆಕ್ಸ್ಟ್ ಬರಿಬೇಕು. ಅನಂತರ ನೆಕ್ಸ್ಟ್ ಯಾವ್ದು ಬರ್ತೈತೆ ನೋಡಿ ನೆಕ್ಸ್ಟ್ ಬರಬೇಕು. ಅನಂತರ ಲಾಸ್ಟ್ ಯಾವ್ದು ಬರ್ತೈತೆ ನೋಡಿ ಲಾಸ್ಟ್ ಬರಬೇಕು. ಇಷ್ಟು ಮಾಡೋದು ಇದು ಥರ್ಡ್ ಆಪ್ಷನ್. ಇಲ್ಲೊಂದ್ಸಲ ನೋಡಿಬಿಟ್ರಿ, ಇದು ಸಿಚುವೇಶನ್ ಕೊಟ್ಟಿರ್ತಾರೆ. ಈ ಸಿಚುವೇಶನ್ ಏನೋ ಒಂದಿರ್ತದೆ, ಈ ಸಿಚುವೇಶನ್ದಲ್ಲಿ ನೋಡಿಕೊಂಡು ನಾವೊಂದು ಡೈಲಾಗ್. ಇದು 36A. ಇದು ಇಲ್ಲಿ 36B ಹೆಂಗಿರ್ತೈತೆ ನೋಡ್ರಿ, ಇನ್ಕಂಪ್ಲೀಟ್ ಡೈಲಾಗ್ ಕೊಟ್ಟಿರ್ತಾರೆ. ಹೆಂಗಿರ್ತದ್ರಿ, ಇಲ್ಲೇನಿರ್ತದ ಬ್ಲ್ಯಾಂಕ್ ಎದುರಿಗೆ ಒಂದು ಬ್ರ್ಯಾಕೆಟ್ನಾಗ ಕ್ಲೂ ಕೊಟ್ಟಿರ್ತಾರೆ. ಕ್ಲೂ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಏನು ತುಂಬಬೇಕಂತ ಹೇಳ್ಕೊಂಡು ಇದನ್ನು ಮಾಡಬೇಕು. PUC ಸೆಕೆಂಡ್ ಇಯರ್ಗೆ ಇದೇ ಥರ ಕ್ವಶನ್ಸ್ಗಳನ್ನು ಹಾಕಿದ್ರಿ. ಇವತ್ತು ಬೆಳಿಗ್ಗೆ ಹಾಕಿನ ಅಂತ ಅನ್ಕೋತೀರಿ, ಬೆಳಿಗ್ಗೆ ಅಥವಾ ನಿನ್ನೆ ಹಾಕಿ ನೋಡ್ರಿ, ಸ್ವಲ್ಪ ನೋಡ್ಕೊಡ್ರಿ. ಸೆಕೆಂಡ್ ಇಯರ್ ನಿಮಗೆ ಇದನ್ನು ನಾಳೆ ಹಾಕಿ. ಇದು ಸೆಕೆಂಡ್ ಕ್ವಶನ್, ಸೆಕೆಂಡ್ ಥರ ಆದಮೇಲೆ ಇನ್ನು 3ನೇ ಥರ ಅಂತಂದ್ರೆ ಜಂಬಲ್ಡ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರ ಅಂತಾರೆ ಸರ್ ಅವರು. ಏನಪ್ಪ ಇದು ಹಿಂಗೆ ಕೊಟ್ಟಾರ, ರಿಯರ್ ಇಸ್ ದ ಫಾಲೋವಿಂಗ್ ಡೈಲಾಗ್ ಬಿಟ್ವೀನ್ ಎ ಕಸ್ಟಮರ್ ಆ್ಯಂಡ್ ಎ ಶಾಪ್ ಕೀಪರ್. ಅವ್ರು ಯಾರು ಹೇಳ್ಯಾರ ಅನ್ನೋ ಸಹಿತ ಕೊಟ್ಟಿರೋದಿಲ್ರಿ, ನಾವೇ ಗೆಸ್ ಮಾಡ್ಬೇಕು ಇದನ್ನ ಯಾರು ಹೇಳಿರ್ತಾರ ಅಂತೇಳಿ. ದೇ ಆರ್ 100 rupees per kilo. ಯಾರು ಅನ್ಬೋದು, ಶಾಪ್ ಕೀಪರ್. ಎಸ್, ವಿ ಹ್ಯಾವ್ ಫ್ರೆಶ್ ಆಪಲ್ಸ್ ಟುಡೇ. ಅದು ಶಾಪ್ ಕೀಪರ್ ಅಂತ. ಡೂ ಯು ಹ್ಯಾವ್ ಫ್ರೆಶ್ ಆಪಲ್ಸ್, ಕಸ್ಟಮರ್ ಕೇಳ್ತಾರೆ. ಹೌ ಮಚ್ ಆರ್ ದೇ ಪರ್ ಕಿಲೋಗ್ರಾಮ್ ಅಂತ ಕಸ್ಟಮರ್ ಕೇಳ್ತಾರೆ. ಇವನು ಸರಿಯಾಗಿ ಹೊಂದಿಸ್ತಾರೆ. ಓಕೆ ಮತ್ತು ನಾವು ಬರೀಬೇಕಾದ್ರೆ ಮತ್ತೆ ಕಸ್ಟಮರ್, ಶಾಪ್ ಕೀಪರು, ಕಸ್ಟಮರು, ಶಾಪ್ ಕೀಪರ್. ಓಕೆ ಗೊತ್ತಾಗ್ತಂತ ಅನ್ಸುತ್ತೆ ನಿಮಗೆ. ಈ ಥರದ್ದು ಇದು ಒಂದು ಕೊಟ್ಟಿರ್ತಾರ, ಇದು ಒಂದು ಕೊಟ್ಟಿರ್ತಾರ, ದೆನ್ ಇಂಥ ಸಿಚುವೇಶನ್ ಒಂದು ಕೊಟ್ಟಿರ್ತಾರೆ. ನಿಮಗೆ ಯಾವುದು ಈಜಿ ಆಗ್ತೈತಿ ಅದನ್ನು ಬರೀರಿ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ನಾವು ಮಾತ್ರ 3 ಮಾಡಬೇಕಾಗ್ತದೆ, ಅಷ್ಟು ಮಾಡಬೇಕಾಗ್ತದೆ.
ಇಲ್ಲೇ ಈ ಥರ ಇರುವಂಥದ್ದನ್ನು ಎಷ್ಟು ಸಿಚುವೇಶನ್ ಕೊಟ್ಟಾರೆ 6 ಕ್ವಶನ್ಸ್ ಕೊಟ್ಟಾರೆ. ನಾನು ಇವತ್ತು ಇದನ್ನು ನಿಮಗೆ ಮಾಡಿಕೊಡ್ತೀನಿ ರೀ. ಬಟ್ ನಾನೇನು ಬರೆದಿಲ್ಲ, ಬರೆಯೋಕ್ಕೆ ಆಗೋದಿಲ್ಲ ಸರ್, ಸ್ಪೀಡ್ ಆಗೋದಿಲ್ಲ ಬರಲಿಕ್ಕೆ. ಸ್ವಲ್ಪ ಓರಲ್ ಹೇಳ್ತೀನಿ, ನಾ ವಾಯ್ಸ್ ರೆಕಾರ್ಡ್ ಮಾಡಿಕೊಡ್ರಿ, ವಾಯ್ಸ್ ಕೇಳಿಸ್ಕೊಡ್ರಿ, ಆ ಥರ ಬರೆದಿಟ್ಕೊಂಡ್ಬಿಟ್ರೆ ನಿಮಗೆ ಬರೋಬ್ಬರಿ ಆಗ್ತದೆ. ಇಲ್ಲೇ ನಾ ಬರೆದಿಟ್ಕೊಂಡಿನ್ರಿ, ಇಲ್ಲೇ ನೋಟ್ಬುಕ್ದಲ್ಲಿ ಬರೆದಿಟ್ಕೊಂಡೇನೆ, ನಿಮಗೆ ಹೇಳ್ಬಿಡ್ತೀನಿ. ಇದು ಸನ್ನಿವೇಶ ಏನಕ್ಕೆ ಫಸ್ಟ್ ನೋಡ್ಕೋಬೇಕ್ರಿ. ಫಾಲೋವಿಂಗ್ ಆರ್ ಅ ಫ್ಯೂ ಪ್ರಾಕ್ಟೀಸ್ ಕ್ವಶನ್ಸ್ ಫಾರ್ 36A. ಅಂದ್ರೆ ಒಂದು ಸಿಚುವೇಶನ್ ಕೊಟ್ಟಿರ್ತಾರ, ಇಲ್ಲೇ ಈ ಥರ ನೋಡಿದ್ರಲ್ರಿ. The first choice is writing a dialogue between two individuals in a given situation. One situation. ಬರ್ರಿ ನೋಡೋಣ. Mr. Aman meets his neighbor Mrs. Joyce. ಏನು ನಡೀತೈತಪ್ಪ ಇವ್ರ ಡೈಲಾಗ್? ಮಿಸ್ಟರ್ ಅಮನ್ ವಾಂಟ್ಸ್ ಟು ಬಾರೋ ಎ ಗಾರ್ಡನ್ ಟೂಲ್. ಓಹೋ ಅವ್ರಿಗೆ ಕೇಳ್ತಾರಂತ ಅನ್ಸ್ತದೆ, ಕೊಡ್ರಿ ನಿಮ್ದಷ್ಟು ಗಾರ್ಡನ್ ಟೂಲ್ ಅಂತೇಳಿ. ಬಟ್ ಮಿಸಸ್ ಜಾಯ್ಸ್ ಈಸ್ ಅನ್ಶ್ಯೂರ್ ಇಫ್ ಶಿ ಹ್ಯಾಸ್ ಒನ್. ಕೇಳ್ತಾನ್ರಿ, ನಮ್ಗೊಂದು ಗಾರ್ಡನ್ ಟೂಲ್ ಬೇಕಾಗಿದೆ, ಕೊಡ್ತೀರಾ ಅಂತೇಳಿ. ಅಯ್ಯೋ ಶಿವನೇ, ನಮ್ಮ ಕಡೆ ಐತೆ ಇಲ್ಲ, ನೋಡ್ಬೇಕ್ರಿ, ಅದು ನೋಡಿದ್ಮೇಲೆ ಹೇಳ್ತೀನಿ ಅಂತ. ಹಾಗಾದ್ರೆ ಈ ಥರ ಇರುವಂಥ ಸನ್ನಿವೇಶವನ್ನು ನೀವು ಡೈಲಾಗ್ ಕ್ರಿಯೇಷನ್ ಮಾಡಿ ಪೂರ. ಅಮ್ಮನೊಂದು ಒಂದು ಮಾತು ಹೇಳ್ರಿ, ಜಾಯ್ಸ್ ಒಂದು ಮಾತು ಹೇಳ್ರಿ, ಮತ್ತು ಅಮ್ಮನೊಂದು ಮಾತು ಹೇಳ್ರಿ, ಜಾಯ್ಸ್ ಒಂದು ಮಾತು. ಒಂದು ಲೈನ್ ಬರೆದ್ರೆ ನಿಮ್ಗೆ 1 ಮಾರ್ಕ್ ಇರ್ತವೆ. ಕರೆಕ್ಟಾಗಿ 4 ಬರಿಬೇಕಂತ ಏನಿಲ್ಲ ಫ್ರೆಂಡ, 2 ಲೈನ್ ಹೆಚ್ಚಿಗೆ ಬರೆದು ಬೆಟರ್. ನಾ ಬರ್ದೀನಿ ನೋಡ್ರಿ, ರೈಟ್ ಎ ಡೈಲಾಗ್ ಬಿಟ್ವೀನ್ ದೆಮ್. ನಾ ಬರ್ದೀನಿ, ಇಲ್ಲಿ ನೋಡ್ಕೊಡ್ರಿ, ಕೇಳಿಸ್ಕೊಡ್ರಿ. ಮಿಸ್ಟರ್ ಅಮನ್, ಗುಡ್ ಮಾರ್ನಿಂಗ್ ಮಿಸಸ್ ಜಾಯ್ಸ್. ಮಿಸಸ್ ಜಾಯ್ಸ್, ವೆರಿ ಗುಡ್ ಮಾರ್ನಿಂಗ್ ಮಿಸ್ಟರ್ ಅಮನ್. 2 ಮಾತಾಡ್ರಿ. ಮಿಸ್ಟರ್ ಅಮನ್, ಕುಡ್ ಯು ಪ್ಲೀಸ್ ಲೆಂಡ್ ಮೀ ಎ ಗಾರ್ಡನ್ ಟೂರ್? ಮಿಸಸ್ ಜಾಯ್ಸ್, ಐ ಆಮ್ ಅಫ್ರೇಡ್. ಅಯ್ಯೋ ಶಿವನ, ಐ ಆಮ್ ಸಾರಿ ಅಂದಾಗ. ಐ ಆಮ್ ಅಫ್ರೇಡ್ ಅಂದ್ರೆ ಐ ಆಮ್ ಸಾರಿ. ಐ ಆಮ್ ಅಫ್ರೇಡ್, ಐ ಆಮ್ ನಾಟ್ ಶ್ಯೂರ್, ಲೆಟ್ ಮಿ ಸಿ. ಸ್ವಲ್ಪ ನೋಡಿ ಬರ್ತೀನಿ ರೀ. 4 ಮಾತಾಯ್ತು. ಅದಕ್ಕೆ ಮಿಸ್ಟರ್ ಅಮನ್ ಒಂದು ಮಾತಾಡ್ಬೇಕು. ಓಕೆ, ಥ್ಯಾಂಕ್ ಯು, ಸಾಕಂತ ಅನ್ಸುತ್ತೆ. ಕೇಳಿಸ್ಕೊಂಡ್ರಲ್ಲ? ಓಕೆ, ನಾ ಬರೆದಿಟ್ಕೊಂಡೇನ್ರಿ, ನನ್ನ ಬರೋಕ್ಕಾಗಲಿಲ್ಲ, ಟೈಪ್ ಮಾಡೋಕೆ ನನಗೆ ಅಷ್ಟು ಟೈಮ್ ಇಲ್ಲ. ಸೆಕೆಂಡ್ ಏನೈತೆ ನೋಡ್ಕೊಡ್ರಿ, ಕೇಳಿಸ್ಕೊಡ್ರಿ. ನೀವು ಕೇಳಿಸ್ಕೊಂಡು ಆ ಥರ ಲಿಸ್ನಿಂಗ್ ಮಾಡ್ರಿ, ಬರೋಕ್ಕೆ ಬಂದ್ಬಿಡ್ತದೆ. ರಾಹುಲ್ ವಿಸಿಟ್ಸ್ ಎ ಬುಕ್ ಸ್ಟೋರ್. ಆ್ಯಂಡ್ ಸ್ಪೀಕ್ಸ್ ಟು ದ ಶಾಪ್ ಕೀಪರ್. ಬರ್ರಿ ನೋಡೋಣ ಏನು ಕೇಳ್ತಾರ. ರಾಹುಲ್ ಈಸ್ ಲುಕಿಂಗ್ ಫಾರ್ ಅ ಸ್ಪೆಸಿಫಿಕ್ ಬುಕ್. ಯಾವುದೋ ಒಂದು ಬುಕ್ ಬೇಕಾಗಿದೆ, ಕುವೆಂಪುರದ ಒಂದು ಪುಸ್ತಕ, ಶೇಕ್ಸ್ಪಿಯರ್ನ ಒಂದು ಪುಸ್ತಕ ಬೇಕಾಗಿದೆ. ಬಟ್ ಶಾಪ್ ಕೀಪರ್ ಈಸ್ ನಾಟ್ ಶ್ಯೂರ್ ಇಫ್ ಇಟ್ ಈಸ್ ಅವೈಲಬಲ್. ನೋಡ್ಬೇಕ್ರಿ, ನೋಡಿ ಹೇಳ್ತೀನಿ ತಡ್ರಿ ಸರ್. ಲ್ಯಾಪ್ಟಾಪ್ನ ನೋಡ್ತಾರೆ, ಇಲ್ಲಾಂದ್ರೆ ಹುಡುಕಿ ಹೇಳ್ತಿರ್ತಾರೆ ಹಳೆ ಸ್ಟೈಲ್. ರೈಟ್ ಎ ಡೈಲಾಗ್ ಬಿಟ್ವೀನ್ ದೆಮ್. ಸರಿ, ನಾ ಬರ್ದೇನೆ ಅಂತ ನೋಡ್ರಿ. ರಾಹುಲ್, ಎಕ್ಸ್ಕ್ಯೂಸ್ ಮಿ ಸರ್, ಡೂ ಯು ಹ್ಯಾವ್ ಶೇಕ್ಸ್ಪಿಯರ್ಸ್ ಕಿಂಗ್ ಲಿಯರ್? ಕಿಂಗ್ ಲಿಯರ್ ಅಂತ ಫೇಮಸ್ ಒಂದು ಟ್ರಾಜಿಡಿ ರೀ, ಶೇಕ್ಸ್ಪಿಯರ್ ಅಂತ. ನಿಮ್ಮ ಕಡೆ ಇದೆನಾ? ಇನ್ನೊಂದ್ಸಲ ಹೇಳೇನ್ರಿ. ಶೇಕ್ಸ್ಪಿಯರ್. ರಾಹುಲ್, ಎಕ್ಸ್ಕ್ಯೂಸ್ ಮಿ ಸರ್, do you have Shakespeare's King Lear? Shopkeeper, yes we have ಅಂತ ರಾಹುಲ್ ಕಡೆಯಿಂದ. ಹೌ ಮಚ್ ಈಸ್ ದ ಪ್ರೈಸ್ ಅನ್ಸೋನ್ರಿ. ಶಾಪ್ಕೀಪರ್ ಏನು ಅನ್ಬೋದ್ರಿ? ಇಟ್ಸ್ 250 rupees. ರಾಹುಲ್ ಏನಂತಾನ? ದೆನ್ ಗಿವ್ ಇಟ್ ಟು ಮೀ. ಶಾಪ್ಕೀಪರ್ ಏನಂತಾನ? ಯಸ್ ಯು ಆರ್ ಹಿಯರ್, ಹಿಯರ್ ಯು ಆರ್. ತಗೊಂಡ್ರಿ ಪುಸ್ತಕ. ಕಿಂಗ್ ಲಿಯರ್ ಅಂದ್ರಲ್ಲ, ಸಾಕು. 6 ಬರ್ದೇನೆ, 4 ಮಾರ್ಕ್ಸ್ ಆರಾಮ್ ಬರ್ತಾವೆ. ಥರ್ಡ್ ಸಿಚುವೇಶನ್ ಏನಂತ? ಶಮಾ ಗರ್ಲ್ ಅಂತ ಅನಿಸ್ತದೆ, ಇದು ಹೆಣ್ಮಗಳ ಹೆಸರು. ಕಾಲ್ಸ್ ಅ ಬ್ಯಾಂಕ್ ಕಸ್ಟಮರ್ ಸರ್ವಿಸ್. ಫೋನ್ ಕಾಲ್ಸ್ ಅಂದ್ರೆ ಫೋನ್ ಕಾಲ್ ರೀ. ಶಿ ವಾಂಟ್ಸ್ ಟು ಇನ್ಕ್ವೈರ್ ಅಬೌಟ್ ಹರ್ ಅಕೌಂಟ್ ಬ್ಯಾಲೆನ್ಸ್. ಬ್ಯಾಂಕ್ನಾಗೆಲ್ಲ ಕಾಲ್ನಾಗೆಲ್ಲ ಫೋನ್ನಾಗೆಲ್ಲ ಕೇಳೋದಿಲ್ಲ ರೀ ಅವನ್ನ. ಸುಮ್ಮ ಅಂದಾರೆ ಅನ್ರಿಯಲ್ ಅಂತ ತಿಳ್ಕೊಡ್ರಿ. ಬಟ್ ದ ರೆಪ್ರೆಸೆಂಟೇಟಿವ್ ಆಸ್ಕ್ಸ್, ಕಾಲ್ ಸೆಂಟರ್ ರೆಪ್ರೆಸೆಂಟೇಟಿವ್ ಏನಂತಾನಂದ್ರೆ, ಫಾರ್ ಹರ್ ವೆರಿಫಿಕೇಶನ್ ಡೀಟೇಲ್ಸ್ ಫಸ್ಟ್. ನಿಮ್ದು ಅಕೌಂಟ್ ನಂಬರ್ ಏನ್ರಿ, ಆಫೀಸ್ ಕೋಡ್ ಏನ್ರಿ, ಅದು ಏನ್ರಿ, ಇದು ಏನ್ರಿ, ನೀವು ಹೌದಲ್ಲ ಕನ್ಫರ್ಮ್ ಮಾಡಿಕೊಂಡು ನಂತರ ಹೊಳೆ ಹೇಳಿಕೆ ಚಾಲು ಮಾಡ್ತಾರೆ. ಬಹುತೇಕ ಅದು ಹಂಗಾಗ್ತದೆ ಅಂತ ಅನ್ಸೋದು. ಇದು ರೆಪ್ರೆಸೆಂಟೇಟಿವ್. ನಾ ಬರ್ದೆ ನೋಡ್ರಿ.
Shama. Hello, sir. I'm Shama. Could you please tell me my bank account balance? Representative. Your account number, please. Shama. It is ಯಾವುದರ ಒಂದು ನಂಬರ್ ಹೇಳ್ಬಿಡಿದ್ರಿ 5892677250. ರೆಪ್ರೆಸೆಂಟೇಟಿವ್ ಹೇಳ್ಬಿಡ್ತಾನ, ಹೇಳಿಸ್ಬಿಡೋನು. ಯುವರ್ ಬ್ಯಾಲೆನ್ಸ್ ಈಸ್ 25,000 rupees ಮೇಡಮ್. ಮತ್ತೆ ಹೆಲ್ಪ್ ಮಾಡಿದ್ದಕ್ಕಾಗಿ ಶಮಾನ್ ಕಡೆಯಿಂದ ಎಕ್ಸ್ಪ್ರೆಷನ್ ಆಫ್ ಗ್ರೇಟಿಟ್ಯೂಡ್ ಹೇಳಿಸ್ಬಿಟ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ರೆಪ್ರೆಸೆಂಟೇಟಿವ್ ಯು ಆರ್ ವೆಲ್ಕಮ್ ಮೇಡಮ್. ಫಿನಿಶ್ಡ್. ನೋಡಮ್ಮ, ಮುಗಿತು ನೋಡ್ರಿ. ನಾನು ಹಂಗೆ ಓರಲ್ ಮಾಡೇನಿ, ಹೆಲ್ಪ್ ಆಗ್ತದೆ. ಸದ್ಯಕ್ಕಂತ ಇಷ್ಟು ಮಾಡ್ತೀನಿ ರೀ, ಮತ್ತೆ ಮುಂದೆ ಮತ್ತೆ ಈಗ ಮಿಡ್ ಟರ್ಮ್ ಎಕ್ಸಾಮ್ ಬಂದವು, ಇಷ್ಟು ಮಾಡ್ಕೊಡ್ರಿ, ಮುಂದೆ ಮತ್ತೆ ಹೇಳ್ತೀನಿ ಏನಾಗುತ್ತೆ. Next, fourth. A tourist asks a local for directions. ಎಲ್ಲ ಬೆಂಗಳೂರು ನಮ್ಮಂಥವ್ರು ಯಾರು ಹೋಗ್ಯಾರ, ಅಲ್ಲಿ ಲೋಕಲ್ ಅವ್ರನ್ನ ಕೇಳ್ತೀವಿ. ಎ ಟೂರಿಸ್ಟ್ ಈಸ್ ಲುಕಿಂಗ್ ಫಾರ್ ದ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್. ಬಟ್ ದ ಲೋಕಲ್ ಪರ್ಸನ್ ಈಸ್ ನಾಟ್ ಕಂಪ್ಲೀಟ್ಲಿ ಶ್ಯೂರ್ ಅಬೌಟ್, ಅಷ್ಟು ಹಂಗದ ಇವರು ಶೋರ್ ಇಲ್ಲ ಅಬೌಟ್ ದ ಎಕ್ಸಾಕ್ಟ್ ರೂಟ್. ಅಯ್ಯೋ ಶಿವನೇ, ನನಗೆ ಗೊತ್ತಿಲ್ಲಲ್ರಿ ಹೆಂಗೆ ಅಂತ ಹೇಳ್ಕೊಂಡು ಬೇರೆದವ್ರು ಕೇಳ್ತಾರ. ಡೈಲಾಗ್ ಬಿಟ್ಕೊಂಡಿದ್ದೆ. ಓಕೆ ಸರ್, ಬರ್ದೆ ನೋಡ್ರಿ. ನಾನು ಟೂರಿಸ್ಟ್ ಇವರೇ ಮಾತಾಡ್ಸ್ಬೇಕಲ್ಲ, ಫಸ್ಟ್ ಮಾತಾಡ್ಸ್ಬೇಕು. ಎಕ್ಸ್ಕ್ಯೂಸ್ ಮಿ ಸರ್, ವುಡ್ ಯು ಪ್ಲೀಸ್ ಟೆಲ್ ಮಿ ದ ನಿಯರೆಸ್ಟ್ ರೂಟ್, ಮೆಟ್ರೋ ಸ್ಟೇಷನ್, ದ ರೂಟ್ ಟು ನಿಯರೆಸ್ಟ್ ಮೆಟ್ರೋ ಸ್ಟೇಷನ್. The localist. I'm afraid I'm not sure about it. Can you please ask somebody else? Okay, tourist. Okay, no problem. Thank you. The localist. You are welcome, sir. Mogeshwara. Fifth dialogue. Priya visits a doctor's clinic but finds that the doctor is not available. Priya, your patient. She speaks to the receptionist to book an appointment for the next day. Write a dialogue between Priya and the receptionist. Doctor ಹೋಗ್ಯಾರಂತ, ಡಾಕ್ಟರ್ ಹತ್ರ ಹೋಗ್ಯಾರ, ಡಾಕ್ಟರ್ ಇಲ್ಲ, ನಾಳೆ ನಮ್ದೊಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊರಿ ಅಂತಂತಾರೆ. ನಾ ಬರ್ತೀನಿ ನೋಡಿ ಡೈಲಾಗ್. ಪ್ರಿಯಾ, ಎಕ್ಸ್ಕ್ಯೂಸ್ ಮಿ ಸರ್, I want to consult the doctor. Receptionist, I'm afraid the doctor is not available. The doctor is not available. The doctor is not available now. Priya, then can you book an appointment tomorrow? Receptionist, yes madam, I will do. I will book. Priya, thank you. Receptionist, you are welcome. Okay. Fifth, last. Rohan's bicycle has a flat tire, puncture agide. He visits a repairer's shop. Okay, sir. He speaks to the mechanic to get it fixed. Repair ಮಾಡ್ಕೊಡ್ತೀರಾ. But the mechanic informs him that it will take some time. Sir, ಕೂತ್ಕೊಡ್ರಿ, ಇಲ್ಲೊಂದು ಕೈ ಒಂದು ಕೆಲಸ ಹಿಡ್ತಾನೆ, ಎಲ್ಲ ಮಾಡ್ಕೊಡ್ತೀನಿ ನಾನಂತ, ನಿಮ್ಮದು ಮಾಡ್ಕೊಡ್ತೀನಿ, ಸರ್ ಕೂತ್ಕೊಡ್ರಿ, ಒಂದು ಅರ್ಧ ತಾಸು. ಓಕೆ, write a dialogue between them. ನಾ ಬರ್ದೆ ನೋಡಿ. ರೋಹನ್, excuse me sir, mechanic, what can I do for you sir? Rohan, my cycle has a flat tire, can you please get it fixed? Rohan, please wait for some time sir, I will do it. Mechanic ಅಂತಾರೆ, ಹಿಂಗತ್ತಾರೆ. Mechanic ಅಂತಾರ, please wait some time sir, I will do it. Rohan, thank you. Mechanic, you are welcome. ಇಷ್ಟು ಮಾಡಿ ನೋಡಿ ಫ್ರೆಂಡ್.
ಏನು ಸರ್ ಹಿಂಗೆ, ಹಾಂ ಮತ್ತು ನನಗೆ ಎಷ್ಟು ಆಗ್ತೈತೆ ಅಷ್ಟು ರೀ. ನೆಕ್ಸ್ಟ್ ಮತ್ತೆ ವೆಯ್ಟ್ ಮಾಡಿರಿ, ಪ್ಲ್ಯಾನ್ ಐತೆ ಮುಂದೆ ಇದಕ್ಕೆಲ್ಲ ರಿಟರ್ನ್ ನೋಟ್ಸ್ ಕೊಡ್ಬೇಕಂತೇಳಿ. ಬಟ್ ಈಗಲೇ ಹೇಳೋದು ಅಂತಂದ್ರೆ ಕಷ್ಟ ಸ್ವಲ್ಪ. ನೋಡ್ತೀನಿ, ಮಾಡ್ಲಿಕ್ಕೆ ಹತ್ತೀನಿ, ಮಾಡ್ತೀನಿ ರೀ. ಓಕೆ ಫ್ರೆಂಡ್, ಇಷ್ಟು ಈ 5 ಸಿಚುವೇಶನ್ಸ್ಗಳನ್ನ ಕೂಡಿಕೊಂಡು ಒಂದು ವಿಡಿಯೋ ಮಾಡೇನೆ. ಇದಕ್ಕೊಂದು ಡೈಲಾಗ್ ಕೇಳಿಸ್ಕೊಂಡ್ರೆ ಅದನ್ನು ನೋಟ್ ಮಾಡಿ ಇಟ್ಕೋಬೋದು ನೀವು ಸ್ಲೋ ಆಗಿ. ನಾನು ಏನು ಕೊಟ್ಟೆಲ್ಲ ಸೌಂಡ್ ಒಂದು ವಾಯ್ಸ್ ಕೊಟ್ಟಲ್ಲ, ಅದನ್ನು ನೀವು ನೋಟ್ ಮಾಡಿ ಇಟ್ಕೋಬೋದು. ನೆಟ್ಕೊಂಡು ಮಾಡಿರಿ. ಇಷ್ಟು ನನಗೆ ಇಷ್ಟ ಸಾಧ್ಯ ಆಗಿದೆ, ಇಷ್ಟು ಮಾಡಿಕೊಟ್ಟಿನಿ. ನೆಕ್ಸ್ಟ್ ವಿಡಿಯೋನಾಕೆಲ್ಲ ಸ್ವಲ್ಪ ಲೇಟರ್ ಇನ್ನೂರಿ ಸ್ವಲ್ಪ ದಿವಸ ಬಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ಇಟ್ಕೊಡ್ರಿ. ನೋಡ್ಕೊತೀನಿ, ನನಗೆ ಹೇಳಿಕ್ಕೆ ಆಗೋದಿಲ್ಲ. ನಡ್ಬೇಕು ಯಾವಾಗ ಟೈಮ್ ಸಿಕ್ತು ಅಂದ್ರೆ ಹಾಕಿಬಿಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಇದು ಇರ್ತದೆ. ಇದು ಈಜಿ ರೀ, ಇದು ಟಫ್ ರೀ. ಕಂಪ್ಯಾರಿಟಿವ್ಲಿ ಆಫ್ ಆಲ್ ದ 3 ದಿಸ್ ಈಸ್ ದ ಟಫರ್, ದಿಸ್ ಟೈಪ್ ಆಫ್. ಯಾಕಂದರೆ ಎಲ್ಲ A to Z ನೀವು ಬರೀಬೇಕಾಗ್ತದೆ. ದಿಸ್ ಈಸ್ ಬೆಟರ್ ಅಂತ ಅನಿಸ್ತದೆ. ಮತ್ತು ಅದು ಈಕ್ವಲಿ ಬೆಟರ್ ಅಂದ್ರೆ ದಿಸ್ ಒಂದು ಲಾಸ್ಟ್ ನೋಡ್ಕೋಬೇಕು. ಇದನ್ರಿ ನೋಡ್ಕೊಂಡು ಸರಿಯಾಗಿ ನಾ ಇದು ಬಂದಾಗ ಹೇಳ್ತೀನಿ ಅಂತ. ಇಂಥ ಒಂದು 4 ಕೊಟ್ಟಿರ್ತಾರೆ ಅಂತ ಅನ್ಕೋತೀನಿ. 6 ಕೊಟ್ಟಾರ. ಲಾಸ್ಟ್ ಕ್ವಶನ್ ಇದೆ, ಲಾಸ್ಟೇ ಕ್ವಶನ್ ಇದೆ. ಒಂದು ಕ್ವಶನ್ ಪೇಪರ್ ಬರ್ತೈತಿ, ಅದನ್ನ ನಂತರ ನೋಡ್ತೀನಿ. ಓಕೆ, ಇಷ್ಟು ಮಾಡೋಣ. PUC ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗಿದೆ. ನೀವು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಹಾಕಿರ್ತಕ್ಕಂಥದ್ದು ಒಂದು ಇದನ್ನು ನೋಡ್ಬೋದು ರೀ. ಒಂದು ಡೈಲಾಗ್ ಹಾಕಿನಿ ಅವ್ರದ್ದು, ನಿನ್ನೆ ಹಾಕೀನಿ. ಇವತ್ತು ಮುಂಜಾನೆ ಒಂದು ನಿಮ್ಗೆ ಲೆಟರ್ ಹಾಕೀನಿ. ಸ್ವಲ್ಪ ಆ ಕಡೆ ಈ ಕಡೆ ಕೂಡ ಹಾಕ್ತಿರ್ತೀನಿ, ಸ್ವಲ್ಪ ನೋಡ್ಕೊಡ್ರಿ. ನನಗೆ ಯಾವ ಕಡೆ ಸ್ವಲ್ಪ ಅಪ್ಲೋಡ್ ಕಡಿಮೆ ಅದ ಆ ಕಡೆ ಹಾಕ್ತೀನಿ. ಒನ್ ಡೇ ಇವತ್ತು ಇಲ್ಲಿ, ನಾಳೆ ಅಲ್ಲಿ, ಹಿಂಗೆ ಹಾಕ್ತಿರ್ತೀನಿ. ಇದು ಫಸ್ಟ್ ಇಯರ್ದು ನೋಡ್ಕೊಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದು ಮಾಡ್ಕೊಡ್ತೀನಿ ಅಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.